ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ನಾಗ ಶುರು ಮಾಡ್ತಾ ಇದ್ದೀನಿ. ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೋಡ್ಬೋದು. ಟೈಮು ಡೇಟ್ ಎಲ್ಲ ಶನಿವಾರ ಫೆಬ್ರವರಿ 14, ಟೈಮ್ ಬಂದ್ಬಿಟ್ಟು 8:49. ಸ್ವಲ್ಪ ಬೇಗ ಹೊರಟಿದ್ದೀನಿ. ನೆನ್ನೆ ಒಂದು ವಿಡಿಯೋ ನೋಡ್ಕೊಂಬಂದಿರ್ತೀರ, ಮೈಸೂರಿಂದ ಬರ್ಬೇಕು ಡ್ಯೂಟಿ ಮಾಡ್ಕೊಂಬೋಣ ಅಂದ್ಕೊಂಡು ಮಾಡಿರ್ತೀನಿ. ಬಟ್ ಒಂದು 2 ಡ್ಯೂಟಿ ಮಾಡ್ಬಿಟ್ಟು ಬರ್ತೀನಿ. ಯಾಕೋ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗ್ಬಿಟ್ಟೈತೆ. ಸೊ ಆ ಒಂದು ರೀಸನಿಂದ ಸೊ ಇವಾಗಲೂ ಚೆನ್ನಾಗಿಲ್ಲ. ಗಂಟೆಲ್ಲ ನೋವು, ಕೋಲ್ಡ್, ತಲೆಭಾರ, ಇವಿ ತಲೆಭಾರ. ಸೊ ಹೆಂಗೆ ಮಾಡ್ತೀನಿ ಹೆಂಗೆ ಕತೆ ಗೊತ್ತಿಲ್ಲ, ಮಾಡಲೇಬೇಕಲ್ಲ. ಅದಕ್ಕೋಸ್ಕರ ಆನ್ ಮಾಡ್ಕೊಂಡಿದ್ದೀನಿ. ಯಾವ ಥರ ರನ್ನಿಂಗ್ಸ್ ಆಗುತ್ತೆ ಏನು ಎತ್ತ ಅನ್ನೋದನ್ನ ನನಗೆ ತಿಳಿಸ್ಕೊಡ್ತೀನಿ ಒಂದು ವಿಡಿಯೋದಲ್ಲಿ. ಸೊ ವಿಡಿಯೋನ ಮಿಸ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಕೊನೆಯಲ್ಲಿ ವಿಡಿಯೋ ಬಗ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದು ಮರಿಬೇಡಿ ಗೈಸ್, ಆಯ್ತಾ. ಮೊದಲನೇ ಡ್ಯೂಟಿ ಬಿದ್ದಿದೆ, ಭಾರತೀಯ ಸಿಟಿಯಿಂದ ಪಿಕಪ್ಪು ಕಾಣಿಸ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಡ್ರಾಪ್ ಬಂದ್ಬಿಟ್ಟು ನನ್ನ ಪ್ರಕಾರ ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡು, ಮೈಸೂರು ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಸೊ ಅಲ್ಲಿಗೆ ಅಂತ ಅಂದ್ಕೊಂಡಿದ್ದೀನಿ. ಅಮೌಂಟು 420 ಚಿಲ್ಲರೆ, 450 ರೂಪಾಯಿ ಅಂತ ತೋರಿಸ್ತು. ಸೊ ಬನ್ನಿ ಹೋಗೋಣ. 9:20ಕ್ಕೆ ಕೊಟ್ಟಿದ್ದಾನೆ, ಹೋಗಿ ಡ್ರಾಪ್ ಮಾಡೋಣ. ಸ್ನೇಹಿತರೆ, ಮೊದಲನೇದು ಬಂದು ಡ್ರಾಪ್ ಮಾಡಿದೆ. ಈ ಅಪ್ಪ ಎಂಥ ಟ್ರಾಫಿಕ್ ಅಂತೀರಾ, ಅಂತಿಂಥ ಟ್ರಾಫಿಕ್ ಅಲ್ಲ. ಟೈಮ್ 10:56, 459 ರೂಪಾಯಿ ಕೊಟ್ಟಿದ್ದಾನೆ. ಇದು ಬಂದ್ಬಿಟ್ಟು ಎಷ್ಟು ಕಿಲೋಮೀಟ್ರಿಗೆ ಅಂತಂದರೆ 30 ಕಿಲೋಮೀಟ್ರಿಗೆ. ಕೊಡ್ತಿರೋ ಅಮೌಂಟ್ ಏನಕ್ಕೆ ಸಾಲ್ತದೆ ಏನು ಸಾಲ ಗೊತ್ತಿಲ್ಲ ನಿಜವಾಗ್ಲೂ. ಕೊಡೋ ಅಮೌಂಟ್ ಏನಿಗೂ ಸಾಲಲ್ಲ. 30 ಕಿಲೋಮೀಟ್ರ್ ಅಂದರೆ ಸಿ ಎನ್ ಜಿಗೆ ಆಲ್ಮೋಸ್ಟ್ ಒಂದು 250 ರೂಪಾಯಿ ಸಿ ಎನ್ ಜಿ ಹೋಗಿರತ್ತಾ. 250 ರೂಪಾಯಿ ಸಿ ಎನ್ ಜಿ ಹೋದರೆ ನಮ್ಗೆ ಎಷ್ಟು 150 ರೂಪಾಯಿ ಮಿಕ್ಕೊಳ್ಳುತ್ತೆ. ಸೊ ಏನು ಮಾಡೋ ಈ ಥರ ಆಗ್ಬಿಟ್ರೆ ಇವರು ಕೊಡೋ ರೇಟ್ಗಳು ಅಂತ ನಮಗಂತೂ ಗೊತ್ತಿಲ್ಲ. ಸುಮ್ಮನೆ ಕುತ್ಕೊಂಡ್ರೆ ಟೈಮ್ ವೇಸ್ಟ್ ಆಗ್ಬಿಡತ್ತಲ್ಲ ಅನ್ನೋ ಒಂದು ರೀಸನಿಂದ ತೊಗೊಂಡಿದ್ದಷ್ಟೇ. ಇನ್ನು ನೋಡ್ಕೊಂಡೇ ತೊಗೊಳೋದು, ಇನ್ನು ಆ ಥರ ಮಾಡೋಕ್ಕೆ ಹೋಗಲ್ಲ. ನೋಡ್ಕೊಂಡೇ ತೊಗೊಳ್ತೀನಿ. ಟೈಮ್ ನಿಧಾನ ಆದರೂ ಪರವಾಗಿಲ್ಲ, ಒಳ್ಳೆ ರೇಟದು ಡ್ಯೂಟಿಗಳು ಸಿಕ್ಕಿದ್ರೆ ತೊಗೊಳ್ತೀನಿ. ಸೊ ಇವಾಗ ಬಂದ್ಬಿಟ್ಟು ಸ್ಯಾಟ್ಲೈಟ್ ಅದನ್ನ ಸ್ವಲ್ಪ ಮುಂದೆ ಹಾಕೊಂಡು ನಿಂತ್ಕೊಂಡಿದ್ದೀನಿ. ನೋಡೋಣ, ಯಾವ್ದಾದ್ರು ಡ್ಯೂಟಿ ಬಂದರೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸ್ನೇಹಿತರೆ ನೋಡ್ಬೋದು, 2ನೇದು ಡ್ರಾಪ್ ಆಯಿತು. ಟೈಮು 12:16, 421 ರೂಪಾಯಿ 20 ಕಿಲೋಮೀಟ್ರಿಗೆ. ಸೊ HSR ಲೇಔಟಲ್ಲಿ ಸದ್ಯಕ್ಕಿದ್ದೀನಿ ಇವಾಗ ನಾನು. ಸೊ ನೋಡೋಣ ಗೈಸ್, ಯಾವುದಾದ್ರು ಡ್ಯೂಟಿಗಳು ಕೊಡ್ತಾನೆ ಹೆಂಗೆ ಕತೆ. ಅಷ್ಟೊಂದು ರಿಸ್ಕ್ ತೊಗೊಂಡೇನು ಮಾಡ್ತಿಲ್ಲ ನಾನು. ಏನಕ್ಕಂತಂದರೆ ಕೊಡೋ ಡ್ಯೂಟಿನೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ಆಟೋಕ್ಕೆ ಕೊಡೋ ರೇಟು ಕೊಡ್ತಿಲ್ಲ ಅಂತಂದರೆ ಲಾಸ್ ಮಾಡ್ಕೊಂಡು ಯಾಕೆ ಮಾಡಬೇಕಲ್ವಾ. ಅದಕ್ಕೆ ರೇಟ್ಗಳು ನೋಡ್ಕೊಂಡು ತಗೊಳ್ತಾ ಇದ್ದೀನಿ. ಅವ್ನು ಕೊಡೋದನ್ನೆಲ್ಲ ಎತ್ಕೋತಿಲ್ಲ. ಯಾವುದು ರೇಟ್ ನನಗೆ ಓಕೆ ಅನ್ಸುತ್ತೆ ಸ್ವಲ್ಪ ಆದರೂ, ಸೊ ಅಂಥದನ್ನು ನೋಡಿಕೊಂಡು ತಗೊಂಡು ಮಾಡೋಣ ಅಂದ್ಬಿಟ್ಟು ಆ ಥರನೇ ಈಗ ಮಾಡ್ತಿರೋದು ಇವಾಗ. ಇಲ್ಲಾಂದರೆ ಬದುಕೋಕ್ಕಾಗಲ್ಲ. ನಾವು ಗಾಡಿಗಳು ಹಾಕ್ಬಿಟ್ಟು ಬಂಡವಾಳ ಹಾಕ್ಬಿಟ್ಟು ಇವಂಗೆ ಕೊಡೋ ರೇಟ್ಗಳಿಗೆ ಕೆಲಸ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ನಾವು. ಕರ್ನಾಟಕದಲ್ಲಿ ಕರ್ನಾಟಕ ಗೌರ್ಮೆಂಟ್ ಏನಿದೆ, ಸೊ ಒಂದಷ್ಟು ತಿಂಗಳುಗಳ ಹಿಂದೆ ಕ್ಯಾಬ್ಗೆ ಒಂದಷ್ಟು ರೇಟ್ನ ಫಿಕ್ಸ್ ಮಾಡುವಂಥ ಕೆಲಸ ಮಾಡಿದ್ರು. ಪರ್ ಕಿಲೋಮೀಟ್ರ್ ಇಷ್ಟು ತೊಗೊಳ್ಬೋದು ಅಂತೇಳಿ, ಅಥವಾ ಕಂಪ್ನಿಯವ್ರು ಕೊಡ್ತಾ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಒಂದು ಅಗ್ರಿಗೇಟರ್ ಆ್ಯಪ್ಗಳವರು ಅದನ್ನು ಫಾಲೋ ಮಾಡ್ತಿದ್ದಾರೋ ಇಲ್ವೋ ಗೊತ್ತಿಲ್ಲ. ನನಗೆ ಏನಪ್ಪ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರುತ್ತೆ ಭಾರತ್ ಟ್ಯಾಕ್ಸಿ. ಸೊ ಡೆಲ್ಲಿಲಿ ಏನು ಲಾಂಚ್ ಆಗಿದೆ. ಸೊ ಕೇಂದ್ರ ಸರ್ಕಾರದಿಂದ ಬಂದಿರುವಂಥ ಆ್ಯಪ್, ಅಂದರೆ ಅವರು ಕಡೆಯಿಂದ ಬಿಡುಗಡೆ ಆಗಿರುವಂಥ ಒಂದು ಆ್ಯಪ್ ಅಂತಲೇ ಏನೇ ಹೇಳ್ತಿದ್ದಾರೆ. ಸೊ ಅದರಲ್ಲಿ ಬಂದ್ಬಿಟ್ಟು ಅದಕ್ಕೂ ಇದಕ್ಕೂ ಹೋಲಿಸ್ಕೊಂಡ್ರೆ ಪ್ರೈಸ್ ರೇಟ್ ಕಾರ್ಡ್ನ ನಮ್ಮ ಕರ್ನಾಟಕ ಸರ್ಕಾರ ಏನು ಅನೌನ್ಸ್ ಮಾಡಿದೆ, ಪರ್ ಕಿಲೋಮೀಟ್ರು ಫಸ್ಟ್ ಸ್ಟಾರ್ಟಿಂಗ್ ಒಂದು 4 ಕಿಲೋಮೀಟ್ರಿಗೆ ಎಷ್ಟು 100 ರೂಪಾಯಿ ಅಂತ ಹೇಳಿದೆ. ಸೊ ಅದಾದಮೇಲಿಂದ ಬಂದ್ಬಿಟ್ಟು ಈ ಒಂದು ರೇಂಜ್, ಒಂದು ಇಷ್ಟು ರೇಂಜ್ ಗಾಡಿಗಳಿಗೆ ಇಷ್ಟು ಕಿಲೋಮೀಟ್ರಿಗೆ ಇಷ್ಟು ಅಂತ ಫಿಕ್ಸ್ ಮಾಡಿದ್ದಾರೆ. ಮಿನಿಮಮ್ 24, 23 ರೂಪಾಯಿ, 24 ರೂಪಾಯಿ ಅಂತಲೇ ಇಟ್ಕೊಳ್ಳಿ. ಫಸ್ಟ್ 4 ಕಿಲೋಮೀಟರ್ಗೆ 100 ರೂಪೀಸ್. ಆಫ್ಟರ್ ಆಮೇಲಿಂದ ಪರ್ ಕಿಲೋಮೀಟರ್ ಬಂದು 24 ರೂಪೀಸ್ ಅಂತ ಅಂದ್ಕೊಳ್ಳಿ. ಸೊ ಆ ಥರ ಕರ್ನಾಟಕ ಸರ್ಕಾರ ಒಂದು ಅನೌನ್ಸ್ಮೆಂಟ್ ಮಾಡಿರುವಂಥದ್ದು. ಆದರೆ ಭಾರತ್ ಟ್ಯಾಕ್ಸಿ ಅಂತ ಏನು ಕೇಂದ್ರ ಸರ್ಕಾರದಿಂದ ಲಾಂಚ್ ಆಗಿದೆ, ಸೊ ಅದ್ರಲ್ಲಿ ಬಂದ್ಬಿಟ್ಟು ಯಾವ ಥರ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ, ನಿಮಗೆ ಸ್ಟಾರ್ಟಿಂಗ್ 3 ಕಿಲೋಮೀಟ್ರಿಗೆ ನಿಮಗೆ ಹತ್ತತ್ರ 40 ರೂಪಾಯಿನೋ 50 ರೂಪಾಯಿ ಅಂತ ಕೇಳ್ದಂಗೆ ಇತ್ತು ನಾನು ಸ್ಟಾರ್ಟಿಂಗ್ 3 ಕಿಲೋಮೀಟ್ರಿಗೆ ಕಸ್ಟಮರ್ಗೆ ತೋರಿಸೋದು ಬಂದ್ಬಿಟ್ಟು 40 ರೂಪಾಯಿನ 50 ರೂಪಾಯಿನ ತೋರಿಸ್ತಿದೆ. ಸೊ ಕರ್ನಾಟಕ ಗೌರ್ಮೆಂಟು ರೇಟ್ ಫಿಕ್ಸ್ ಮಾಡಿರೋದಕ್ಕೂ ಇದಕ್ಕೂ ಹೋಲಿಸ್ಕೊಂಡ್ರೆ ಅಜಗಜಾಂತರ ವ್ಯತ್ಯಾಸ ಐತೆ. ಮತ್ತು ಆಮೇಲಿಂದ ರೇಟು ಕೂಡ ನನ್ನ ಪ್ರಕಾರ 22 ರೂಪಾಯಿನ ಪರ್ ಕಿಲೋಮೀಟ್ರು ಕೊಡ್ತಿದ್ದಾರೆ ಅಂತ ಅನ್ನೋದು ಒಂದಷ್ಟು ಮಾಹಿತಿ ಬಂದಿರೋದು ನನಗೆ ಆಫ್ಟರ್ 3 ಕಿಲೋಮೀಟರ್ ಆದಮೇಲಿಂದ.
ಸೊ ಅದು ನೋಡ್ಕೊಳಕ್ಕೆ ಹೋದರೆ ಅದು ಅಕಸ್ಮಾತ್ ಏನಾದರೂ ಭಾರತ್ ಟ್ಯಾಕ್ಸಿ ಬರೋ ದಿನಗಳಲ್ಲಿ ಬರುತ್ತೆ ಬೆಂಗಳೂರಿಗೂ ಅಂತ ಹೇಳ್ತಿದ್ದಾರೆ. ಅಕಸ್ಮಾತ್ ಏನಾದ್ರು ಬಂದರೆ ಕರ್ನಾಟಕ ಸರ್ಕಾರ ಏನು ರೇಟ್ ಕಾರ್ಡ್ ಕೊಟ್ಟಿದೆ, ಸೊ ಅದು ವರ್ಕ್ ಆಗಲ್ವಾ, ಅಥವಾ ಕರ್ನಾಟಕ ಸರ್ಕಾರ ಏನಾದರೂ ತಪ್ಪಾಗಿ ಅರ್ಜೆಂಟಿಗೆ ಏನಾದರೂ ಡ್ರೈವರ್ಸ್ಗಳಿಗೆ ಭಯ ಮುಚ್ಚೋದಕ್ಕೆ ಈ ಥರ ಅನೌನ್ಸ್ ಮಾಡಿದ್ರೆ ಯಾವ ಥರ ಇದಾಗತ್ತೆ, ವರ್ಕೌಟ್ ಆಗುತ್ತೆ ಬರೋ ದಿನಗಳಲ್ಲಿ ಅನ್ನೋದನ್ನು ನೋಡಬೇಕಾಗತ್ತೆ. ಸೊ ಇದು ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ನಿಮ್ಗೇನಾದರೂ ಯಾರಾದರೂ ಗೊತ್ತಿದ್ರೆ ಇದ್ರ ಬಗ್ಗೆ ನನಗೆ ಅಪ್ಡೇಟ್ ಮಾಡಿ, ಓಕೆನಾ ಸ್ನೇಹಿತರೆ. ಇನ್ನೊಂದು ಡ್ರಾಪ್ ಆಯಿತು, ಮೂರನೇದು. ಟೈಮ್ ಬಂದ್ಬಿಟ್ಟು 1:59, 2 ಗಂಟೆ ಆಯಿತಾ. ಕರ್ಕೊಂಬಂದು ಡ್ರಾಪ್ ಮಾಡಿದೆ ಇಲ್ಲಿ HPR ಲೇಔಟು, ಇನ್ನೂ 800 ಇದೆಯಲ್ಲ ಬ್ರಿಡ್ಜ್ ಹತ್ರ. ಆನ್ಲೈನ್ ಪೇಮೆಂಟ್ ಆಗಿತ್ತು. ಇದು ಬಂದು ಎಷ್ಟು ಕೊಡ್ತೀನಿ, 380 ಚಿಲ್ಡ್ರೇನೋ ಏನೋ ಇರಬೇಕೇನೋ ಅಂತ ಅಂದ್ಕೊಳ್ತೀನಿ. 391 ರೂಪಾಯಿ ಕೊಟ್ಟಿದ್ದಾನೆ ಆಯಿತಾ. ನಾನು ಟೋಟಲ್ ಕೌಂಟ್ ಮಾಡ್ಕೊಂಡಿಲ್ಲ, ಅವಾಗಿಂದ ಮಾಡಿರೋದು ಯಾವುದೇ. ಸೊ ಮಾಡ್ಕೊಂಬೋಣ. 391 ಇವಾಗ ಡ್ರಾಪ್ ಮಾಡಿದ್ದು 391. ಆಮೇಲಿಂದ 400 ರೂಪಾಯಿದು 2 ಡ್ರಾಪ್ ಮಾಡಿದ್ದೀನಲ್ಲ, ಇನ್ನೊಂದು 421, 459, 421 ಪ್ಲಸ್ 459. ಸೊ ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು 1271 ರೂಪಾಯಿ ಆಗೈತೆ 2 ಗಂಟೆಗೆ. ಸ್ವಲ್ಪ ನಿಧಾನಕ್ಕೆ ಮಾಡ್ತಾಯಿದ್ದೀನಿ, ಪರವಾಗಿಲ್ಲ ಅರ್ನಿಂಗ್ಸ್ನ. ನಮ್ಗೇನಂತಂದರೆ ರೇಟ್ ಕರೆಕ್ಟಾಗಿ ಸಿಗ್ಬೇಕಷ್ಟೆ. ಇವಾಗಲೂ ಮಾಡ್ತಿರೋದು ರೇಟ್ ಕಡಿಮೆನೇ, ಬಟ್ ಇರೋದ್ರಲ್ಲಿ ನೋಡ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಅಪ್ಡೇಟ್ ಮಾಡ್ತೀನಿ ಗೈಸ್ ನೆಕ್ಸ್ಟ್ ಯಾವ ಡ್ಯೂಟಿ ಸಿಕ್ಕಿರೋ. ಇವಾಗ ಲೈಟಾಗಿ ಟೀ ಏನಾದ್ರು ಕುಡಿಯೋಣ ಅಂತ ಅನ್ನಿಸ್ತೈತೆ. ಹೆಂಗಿದ್ರು ಇಲ್ಲಿ 800 ರಿಂಗ್ ರೋಡ್ ಹತ್ರ ಇದ್ದೀನಿ, ಬ್ರಿಡ್ಜ್ ಕೆಳಗಡೆ. ಬನ್ನಿ, ಟೀ ಇರುತ್ತೆ, ಕುಡ್ಕೊಂಡು ನಿಧಾನಕ್ಕೆ ಎಲ್ಲ ಸೈಡಲ್ಲಿ ಹಾಕೊಳ್ಳೋಣ. ಟೀ ಕುಡಿದ್ಬಿಟ್ಟು ಅಷ್ಟೊತ್ತಿಗೆ ಯಾವ್ದಾರು ಡ್ಯೂಟಿ ಕೊಟ್ಟರೆ ನೋಡಿ ಇಲ್ಲಿದೆ ಟೀ. ಸ್ನೇಹಿತರೆ, ಇನ್ನೊಂದು ಡ್ರಾಪ್ ಮಾಡಿದೆ ಏರ್ಪೋರ್ಟು, ಟರ್ಮಿನಲ್ಲು 1 ಮತ್ತು 2 2 ಕಡೆಗೂ ಡ್ರಾಪು. ಇಬ್ಬರು ಪ್ಯಾಸೆಂಜರು ಸ್ಟಾಪ್ ಹಾಕೋರೆ. ಫಸ್ಟ್ ಟರ್ಮಿನಲ್ 1ಗೆ, ಇನ್ನೊಬ್ಬನ ಟರ್ಮಿನಲ್ 2ಗೆ. ಸೊ ಡ್ರಾಪ್ ಮಾಡಿದೆ. ಅಮೌಂಟ್ ಬಂದ್ಬಿಟ್ಟು ಆನ್ಲೈನ್ ಪೇಮೆಂಟ್ ಆಗಿದೆ. 30 ಕಿಲೋಮೀಟ್ರ್ ಡ್ರಾಪ್ಗೆ 759 ಕೊಡ್ಬೋದು. ತೋರಿಸ್ತೀನಿ ನಿಮ್ಗೆ ಒಂದು ನಿಮಿಷ. ಆಗೇ ಒಂದು ಡ್ಯೂಟಿ ಮಾಡಿದ್ದೆ, ಅದು ಕ್ಯಾನ್ಸಲ್ ಆಗೈತೆ, ಅದಕ್ಕೆ 52 ರೂಪಾಯಿ ಕೊಟ್ಟಿದ್ದಾನೆ ನೋಡಿ. ಇದಕ್ಕೆ 759 ರೂಪಾಯಿ ಕೊಟ್ಟಿದ್ದಾನೆ. ಸೊ ಇದನ್ನು ಆ್ಯಡ್ ಮಾಡ್ಕೊಂಬೋಣ. 759 ಅಲ್ಲ, 4ನೇದು ಇದು 759 ಪ್ಲಸ್ಸು ಒಂದು ಕ್ಯಾನ್ಸಲ್ ಆಗಿದೆ. ಒಂದು ಡ್ಯೂಟಿ ತೊಗೊಂಡು ಹೋಗ್ತಾ ಇದ್ದೆ, ಬಟ್ ಇನ್ನೇನೋ ಒಂದು 200 ಮೀಟ್ರ್ ಇದ್ದಂಗೆ ಕ್ಯಾನ್ಸಲ್ ಮಾಡಾಕ್ತಾ. ಅದಕ್ಕೆ 59 ರೂಪಾಯಿನೋ ಕೊಟ್ಟಿದ್ದಾನೆ, 52 ರೂಪಾಯಿ. ಅದು ಆ್ಯಡ್ ಮಾಡ್ಕೊಂಬೋಣ. 52 ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು 2087 ರೂಪಾಯಿ ಆಗೈತೆ. ಟೈಮ್ ಬಂದ್ಬಿಟ್ಟು 4 ಗಂಟೆ 7 ನಿಮಿಷ. ಇನ್ನೊಂದು ಡ್ರಾಪ್ ಆಯಿತು, ನೋಡ್ಬೋದು, ಸ್ಕ್ರೀನಲ್ಲಿ ಹಾಕಿರ್ತೀನಿ. 799 ರೂಪಾಯಿ ಕ್ಯಾಶ್ ಕಲೆಕ್ಷನ್ನು ವಿತ್ ಟೋಲ್. ಇದು ಪ್ರೀಮಿಯರ್ ಡ್ಯೂಟಿ. ಇದು ಬಂದ್ಬಿಟ್ಟು ನನಗೆ ಒಂದು 600 ಚಿಲ್ಲರೆ ಕೊಡ್ತಾನೆ ಅಂತ ಅನ್ಸುತ್ತೆ. ನಿಮಿಷ ತೋರಿಸ್ತೀನಿ ನಿಮಗೆ, ಇನ್ನೂ ಅಪ್ಡೇಟ್ ಆಗಿಲ್ಲ. 634 ರೂಪಾಯಿ ಕೊಟ್ಟಿದ್ದಾನೆ 26 ಕಿಲೋಮೀಟ್ರಿಗೆ ಆಯಿತಾ. ಇದನ್ನು ಆ್ಯಡ್ ಮಾಡ್ಕೊಂಬಿಡ್ತೀನಿ. 634 2716 ರೂಪಾಯಿ ಆಗೈತೆ. ಟೈಮ್ ಬಂದ್ಬಿಟ್ಟು 5:43 ಇವಾಗ ಆಯಿತಾ. ಸ್ನೇಹಿತರೆ, ಇನ್ನೊಂದು ಡ್ರಾಪ್ ಮಾಡಿದೆ 360 ರೂಪೀಸು. ಟೈಮ್ ಬಂದ್ಬಿಟ್ಟು 7:18. ಇದು ಆ್ಯಡ್ ಮಾಡ್ಕೊಂಬಿಡ್ತೀನಿ. ಕರೆಕ್ಟಾಗಿ ಅರ್ನಿಂಗ್ಸ್ ಬಂದ್ಬಿಟ್ಟು ಕಾಣಿಸ್ತಿರುತ್ತೆ, ಸ್ಕ್ರೀನಲ್ಲಿ ಹಾಕಿದ್ದೀನಿ. 3076 ರೂಪಾಯಿ ಅರ್ನಿಂಗ್ಸು. ಇದರಲ್ಲಿ CNG ಮಾಮೂಲಿ ರೆಗ್ಯುಲರ್ CNG, ಫುಲ್ ಟ್ಯಾಂಕ್ CNGನೇ ಮೈನಸ್ ಮಾಡಿರಿ, ಓಕೆನಾ. -700 ಮೈನಸ್ಸು. ಇವತ್ತು ಒಂದೇ ಆ್ಯಪಲ್ಲಿ ಡ್ಯೂಟಿ ಮಾಡಿದ್ದು. ಸೊ ಓಲಾದಲ್ಲಿ ಆ್ಯಕ್ಚುಲಿ ನಾನು ತಿರ್ಗಾ ಓಲಾ ID ಬ್ಲಾಕ್ ಆಗೈತೆ, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಓಲಾ ID ಸೋಮವಾರದಿಂದ ನಾನು ಓಪನ್ ಮಾಡಿಸ್ಕೊಳ್ಬೇಕು. ನೋಡೋಣ, ಇವತ್ತು ಸಂಜೆ ಹೋಗ್ಬಿಟ್ಟು ಏನಾಗಿದೆ ಪ್ರಾಬ್ಲಮ್ ಅಂತ ನೋಡಿ ಚೆಕ್ ಮಾಡಿಸ್ಬಿಟ್ಟು ಓಲಾ ಫಸ್ಟು ಓಪನ್ ಮಾಡ್ಕೊಳ್ಬೇಕು ವಯಸ್ಸು ಆಯಿತಾ. ಇದು ಬಂದ್ಬಿಟ್ಟು 187 ರೂಪಾಯಿ ಸಬ್ಸ್ಕ್ರಿಪ್ಷನ್ ಫೀಸು. ಎಲ್ಲ CNG ಮತ್ತು ಇದು ಎರಡು ಮೈನಸ್ ಮಾಡಿದ್ರೆ ನಮ್ಗೆ ಮಿಕ್ಕೊಂಡಿರೋದು 2194 ರೂಪಾಯಿ ನನಗೆ ಮಿಕ್ಕೊಂಡಿರೋದು.
ಇವತ್ತಿನ ಅರ್ನಿಂಗ್ಸಲ್ಲಿ, ಆಯಿತಾ. ಸೊ ವಿಡಿಯೋ ಬಗ್ಗೆ ಏನಂತ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಮತ್ತು ನಾಳಿನ ಅರ್ನಿಂಗ್ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿಗೆ ಸಿಗೋಣ. ಟೇಕ್ ಕೇರ್. ಸಿಯಾ. ಬಾಯ್ ಬಾಯ್ ಗೈಸ್.